ಗ್ರಹಚೇಷ್ಟೆಗಳಿರ್ಬೋದು, ಮೋಹಿನಿ ಗ್ರಹಚೇಷ್ಟೆ, ಮತ್ತೆ ಕಟ್ಟುಗಳು ಬಿಡೋಂಥದ್ದು, ವಾಮಾಚಾರ ದೋಷ, ಮತ್ತೆ ಭೂತ ಪ್ರೇತ ಪಿಶಾಚಿಗಳ ಕಾಟ, ಮತ್ತೆ ಆತ್ಮಗಳ ಕಾಟ, ಮತ್ತೆ ಜಮೀನು ವ್ಯವಹಾರಗಳಾಗ್ಬೋದು, ಕಾಯಿಲೆಗಳಾಗ್ಬೋದು, ಹಾಸ್ಪಿಟಲ್ ತೊಂದರೆಗಳಾಗ್ಬೋದು, ಯಾವುದೇ ತೊಂದರೆಗಳಿದ್ರು ಇಲ್ಲಿ ನೀವೇನ್ ನೋಡ್ತಾ ಇದ್ರಿ, ಇಲ್ಲಿ ನಾಲ್ಕು ದಿಕ್ಕಲ್ಲಿ ನಿಂಬೆಹಣ್ಣು ಇಟ್ಟಿದ್ದೀರಿ ನಾವು, ಇಲ್ಲಿ ಕಟ್ಟುಗಳು ತೆಗೆಸೋಂಥದ್ದು. ಇಲ್ಲಿ ಏನೇ ಸಮಸ್ಯೆ ಇದ್ರೂ ಇದು ಇಲ್ಲಿ ಬಿಟ್ಟೋಗುತ್ತೆ. ಅದಂತೂ ಶತಸಿದ್ಧ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 35 ಕಿಲೋಮೀಟರ್ ಸಮೀಪದಲ್ಲಿದೆ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ಮಹಾದುರ್ಗ ಪ್ರಚೋದಯಾತ್. ಕಾಳಭದ್ರಕಾಳಿ ಶಕ್ತಿಪೀಠ, ಭಕ್ತರಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇವತ್ತು ಇಲ್ಲೊಂದು ಮಂಡಲ ನೋಡ್ತಾ ಇದ್ದೀರಿ ನೀವು. ಇದು ಇವತ್ತು ಹುಣ್ಣಿಮೆ ಇರೋದ್ರಿಂದ ತುಂಬ ವಿಶೇಷವಾಗಿ ಇಲ್ಲಿ ಕಟ್ಟಲು ತೆಗೆಸೋಂಥದ್ದು ಇಲ್ಲಿ ಪೂಜೆ ನಡೀತಾ ಇದೆ. ಇದು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಿಮೆ ಟೈಮಲ್ಲಿ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಿಮೆ ಟೈಮಲ್ಲೂ ಕಟ್ಟಲು ತೆಗೆಸ್ತೀರಿ. ಇಲ್ಲಿ ಇವತ್ತೊಂದು ವಿಶೇಷವಾಗಿ ಇಲ್ಲೊಂದು ಮಂಡಲ ಹಾಕಿದ್ದೀರಿ. ಅದು ಇಲ್ಲಿ ಬರೋಂಥ ಜನ ಆಗ್ಬೋದು, ತುಂಬ ಸಮಸ್ಯೆಗಳು ಕೇಳ್ತಾ ಇದ್ದಾರೆ. ಅಂದರೆ ಯಾವ ಥರ ಸಮಸ್ಯೆ ಕೇಳ್ತಾ ಇದ್ದಾರೆ ಅಂದರೆ, ಒಂದು ಸಮಸ್ಯೆಗೋಸ್ಕರ ಮಾಡಿಸ್ಕೊಂಡು ಹೋಗಿರ್ತಾರೆ, ಒಂದೇ ಸಮಸ್ಯೆ, ಮತ್ತೆ ಹೋದ್ಮೇಲೆ ಮತ್ತೆ ಅದು ಆ ಸಮಸ್ಯೆ ಕ್ಲಿಯರ್ ಆದಮೇಲೆ ಮತ್ತೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ. ಆ ಸ್ಟಾರ್ಟ್ ಆದಾಗ ಅವರು ಮತ್ತೆ ಬರ್ತಾರೆ, ಬಂದು ಕೇಳ್ತಾರೆ, ಗುರುಗಳೇ ನಾವು ಮೊನ್ನೆ ಒಂದು ಕಟ್ಟು ಹೊಡಿಸ್ತೀವಿ, ಆ ಕಟ್ಟು ಹೊಡಿಸಿದಾಗ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಮತ್ತೆ ಇನ್ನೊಂದು ಸ್ಟಾರ್ಟ್ ಆಗಿದೆ, ಅದರಿಂದ ಇವಾಗ ನಮಗೆ ತುಂಬ ತೊಂದರೆಗಳಾಗ್ತಾಯಿದೆ, ಅದರಿಂದ ಒಂದು ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ಪರಿಹಾರಕ್ಕೋಸ್ಕರನೇ ಇಲ್ಲೊಂದು ಮಂಡಲ ಇವತ್ತು ವಿಶೇಷವಾಗಿ ಒಂದು ಮಂಡಲ ಬಿಡಿಸಿದ್ದೀರಿ. ಮಂಡಲ ಬಂದು ವೀರಭದ್ರ ಸ್ವಾಮಿ ಮಂಡಲ ಅಂತ, ವೀರಭದ್ರೇಶ್ವರಂದು ಮಂಡಲ ಇದು. ಈ ಮಂಡಲದಲ್ಲಿ ಯಾವುದೇ ಥರ ತೊಂದರೆಗಳು, ಏನೇ ತೊಂದರೆಗಳು ಹೋಗಲ್ಲ ಅನ್ನೋ ಮಾತೇ ಇಲ್ಲ. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಇವತ್ತು ಒಬ್ಬರು ಕೈಕಾಲು ಚಳುಕಲು, ಹೊಟ್ಟೆ ನೋವು, ಹೊಟ್ಟೆ ಸುಸ್ತು, ಮತ್ತು ಈ ಸೊಂಟದಿಂದ ಕೆಳಗಡೆ ಕೈಕಾಲು ಚಳುಕಲು ನೋವು, ಮತ್ತು ವಾಮಾಚಾರ ದೋಷ ಜಾಸ್ತಿ ಆಗಿದೆ ಅಂತ ಬರ್ತಾರೆ. ನಾವೇನು ಮಾಡ್ತೀರಿ, ಒಂದು ಶೂಲಿನ ದುರ್ಗ ಆಗ್ಬೋದು, ಇಲ್ಲ ಒಂದು ಪ್ರತ್ಯಂಗಿರ ಶೂಲಿನಿ ಒಂದು ಮಂಡಲ ಹಾಕಿರ್ತೀವಿ. ಅದು ಯಥೇಚ್ಛವಾಗಿ ಒಂದೇ ಕಾಯಿಲೆ ಮೇಲ್ಮಾಡೋಂಥ ಮಂಡಲ. ಇದು ವೀರಭದ್ರ ಸ್ವಾಮಿ ಮಂಡಲ ಬಂದು ಯಾವುದೇ ತೊಂದರೆಗಳಿದ್ರೂ ಇಲ್ಲಿ ಮೈ ಬಿಡೋಂಥದ್ದು ಇಲ್ಲಿ ತುಂಬ ವಿಶೇಷವಾಗಿ ಇವತ್ತು ಮಾಡಿರೋಂಥದ್ದು. ಅದರಲ್ಲಿ ಹೇಳಬೇಕಂದ್ರೆ ಗ್ರಹಚೇಷ್ಟೆಗಳಿರ್ಬೋದು, ಗ್ರಹಚೇಷ್ಟೆ, ಮೋಹಿನಿ ಗ್ರಹಚೇಷ್ಟೆ, ಮತ್ತು ಕಟ್ಟುಗಳು ಬಿಡೋಂಥದ್ದು, ವಾಮಾಚಾರ ದೋಷ, ಮತ್ತು ಭೂತ ಪ್ರೇತ ಪಿಶಾಚಿಗಳ ಕಾಟ, ಮತ್ತು ಆತ್ಮಗಳ ಕಾಟ, ಮತ್ತು ಈ ಜಮೀನು ವ್ಯವಹಾರಗಳು, ಮತ್ತು ಜಮೀನು ವ್ಯವಹಾರಗಳಾಗ್ಬೋದು, ಕಾಯಿಲೆಗಳಾಗ್ಬೋದು, ಹಾಸ್ಪಿಟಲ್ ತೊಂದರೆಗಳಾಗ್ಬೋದು, ಯಾವುದೇ ತೊಂದರೆಗಳಿದ್ರೂ ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇಲ್ಲಿ ನಾಲ್ಕು ದಿಕ್ಕಲ್ಲಿ ನಿಂಬೆಹಣ್ಣು ಇಟ್ಟಿದ್ದೀರಿ ನಾವು. 2 ಪೂರ್ವಾಭಿಮುಖ, 2 ಉತ್ತರಾಭಿಮುಖ, ಅದರಲ್ಲಿ ಇಟ್ಟು ಇಲ್ಲಿ ಕಾಯಿ ಒಂದು
ಒಂದು ಆವೇಶಗಳು ಕೊಡೋಂಥದ್ದಾಗ್ಬೋದು, ಒಂದು ಅದೆಲ್ಲ ಸುಮ್ಮನೆ ಮಾಡಿ ಇಲ್ಲಿ ಕಟ್ಟಲು ತೆಗೆಸೋಂಥದ್ದು. ಇಲ್ಲಿ ಏನೇ ಸಮಸ್ಯೆ ಇದ್ರೂ ಇದು ಇಲ್ಲಿ ಬಿಟ್ಟೋಗುತ್ತೆ. ಅದಂತೂ ಶತಸಿದ್ಧ. ಬನ್ನಿ, ನಿಮ್ದು ಏನೇ ಸಮಸ್ಯೆ ಇದ್ರೂ ತಾಯಿ ಇದ್ದಾಳೆ, ತಾಯಿ ಚೌಡೇಶ್ವರಮ್ಮ ಇದ್ದಾಳೆ. ಇಲ್ಲಿ ತಾಯಿ ಮಂಡಲ ಮುಂದೆ ಕುಂಡಿಸಿ ನೋಡೋಣ. ಆತ್ಮಕ್ಕೆ ಚೇಷ್ಟೆ ಇರ್ಬೋದು ಸರ್, ಯಾವುದೇ ಥರ ತೊಂದರೆಗಳಿದ್ರೂ ಇಲ್ಲಿ ಮೈ ಬಿಡೋಂಥದ್ದು ಖಂಡಿತ. ಒಂದೇ ಪ್ರಾಬ್ಲಮ್ ಇಟ್ಕೊಂಬಂದ್ರೂ, ಇವಾಗ ಒಂದು ಪ್ರಾಬ್ಲಮ್ ಬಂದು ನೀವು ಕೇಳಿ ನಾವು ಒಂದು ಪ್ರಾಬ್ಲಮ್ ಮಾಡಿಸ್ಕೊಂಡು ಹೋಗೋದಕ್ಕಿನ್ನೂ ಒಂದೇ ಪ್ರಾಬ್ಲಮ್ ಎತ್ಕೊಂಬಂದು ನೀವು ಬಂದರೆ ನಿಮ್ಮ ಮೈಯಲ್ಲಿ 3-4 ಥರ ಇತ್ತು ಅಂದ್ರೂ ಅದೆಲ್ಲ ನೀವು ಕೇಳಿಲ್ಲ ಅಂದ್ರೂ ಅದು ಬಿಟ್ಟೋಗೋ ಚಾನ್ಸಸ್ ಇರ್ತಾಯಿದೆ. ನೀವು ನಮ್ಗೆ ಇವಾಗ ಕೈಕಾಲು ಚಳಕಲು ಮಾತ್ರ ಇದೆ ಅಂತ ಬರೋಂಗಿಲ್ಲ. ಕೈಕಾಲು ಚಳಕ್ಕೆ ಮಾತ್ರ ಬಂದಿರ್ತೀರಿ, ಅದು ಕಣ್ಣು ದೃಷ್ಟಿ ಆಗಿರ್ತದೆ. ಮನುಷ್ಯರ ಕಣ್ಣು ದೃಷ್ಟಿ ಬಿತ್ತು ಅಂದರೆ ಎಂಥೋ ಬೆಟ್ಟ ಆದ್ರೂ ಕರಗೋಂಥ ಚಾನ್ಸಸ್ ತುಂಬ ಇರ್ತದೆ. ನಿಮ್ಮದು ಕೆಲಸಗಳು ನಿಂತೋಗಿರ್ತದೆ, ಮನೆ ಕಡೆ ತೊಂದರೆಗಳಿರ್ತದೆ, ಮನೆ ಕಡೆ ಹಣಕಾಸು ತೊಂದರೆ ಇರ್ತದೆ, ತುಂಬ ವ್ಯವಹಾರಗಳೆಲ್ಲ ನಿಂತೋಗಿರುತ್ತೆ. ಅವೆಲ್ಲ ತಿರ್ಗಾ ಮತ್ತೆ ಇನ್ನೊಂದು ಸಲ ಕಟ್ಟು ಓಡಿಸ್ಬೇಕಾಗುತ್ತೆ. ಅದರಿಂದಾಗಿ ಈ ಮಂಡಲದಲ್ಲಿ ಹಾಕಿ ಕಟ್ಟು ಹೊಡೆಯೋದ್ರಿಂದಾಗಿ ಮನೆ ಕಡೆ ವಾಸ್ತುದೋಷ ಅಂದರೆ ಕಣ್ಣಿಗೆ ಕೆಟ್ಟ ಕಣ್ಣು ದೃಷ್ಟಿಗಳು, ವಾಸ್ತುದೋಷ ಇದರಿಂದ ಸರಿ ಹೋಗಲ್ಲ. ಕೆಟ್ಟ ಕಣ್ಣು ದೃಷ್ಟಿಗಳು ಬಿದ್ದಿದ್ರೆ, ಮನುಷ್ಯರ ದೃಷ್ಟಿ ಬಿದ್ದಿದ್ರೆ, ಕಟ್ಟುಗಳು ಓಡಿಸೋಂಥದ್ದಿದ್ದರೆ ಏನೇ ಸಮಸ್ಯೆಗೋಸ್ಕರ ಹೇಳಿ ಇಲ್ಲಿ ಕೂತ್ಕೊಂಡು ಸಂಕಲ್ಪಗಳು ಮಾಡಿ ನಿಮ್ಮ ಮನೆ ದೇವರು ಒಂದು ಸಂಕಲ್ಪ ಮಾಡಿ, ಇಲ್ಲಿರೋಂತಹ ಚೌಡೇಶ್ವರಮ್ಮನ ಸಂಕಲ್ಪ ಮಾಡಿ, ನೀವು ಸಂಕಲ್ಪ ಮಾಡಿ ನಿಮ್ಮದು ರಾಶಿ ಕುಲ ಗೋತ್ರ ಏನಿದೆ ಸಂಕಲ್ಪಗಳು ಮಾಡಿ ಒಳಗಡೆ ಹೂವು ಹಾಕ್ಸಿ, ಅಕ್ಷತೆ ಕೆಂಪು ಅಕ್ಷತೆ ಹಾಕ್ಸಿ. ಇಲ್ಲಿ ನೀವೇನು ನೋಡ್ತಾಯಿದ್ರಿ, ಇಲ್ಲಿ ಅರ್ಶಿಣ ನೀರು, ಆ ಅರ್ಶಿಣ ನೀರಲ್ಲಿ ಉಚ್ಚಾಟನೆ ಮಂತ್ರಗಳಲ್ಲಿ ಇತ್ತು. ಮೈಯಲ್ಲಿ ಏನಾದರೂ ಆತ್ಮಚೇಷ್ಟೆಗಳು, ಗ್ರಹಚೇಷ್ಟೆಗಳು ಏನೇ ಇದ್ರೂ ಅದು ನಮ್ಮ ಅಷ್ಟೇ ಮುಂಚಿತವಾಗಿಯೇ ಅದಕ್ಕೊಂದು ಸಿದ್ಧಿ ಅನ್ನೋದು ಇರುತ್ತೆ, ಮತ್ತು ಮಂತ್ರಶಕ್ತಿ ಪವರ್ ಅನ್ನೋದು ಇರುತ್ತೆ. ಆ ನೀರು ಮೈ ಮೇಲೆ ಬಿದ್ದಿದ ತಕ್ಷಣ ಮೈಯಲ್ಲಿ ಏನೇ ತೊಂದರೆಗಳಿರಲಿ, ಏನೇ ಕಿಟಕಿಗಳಿರಲಿ ಎಲ್ಲ ಬಿಟ್ಟೋಗುತ್ತೆ. ಅದರಿಂದಾಗಿ ಇವತ್ತೊಂದು ದಿನ ಒಂದು ವಿಶೇಷವಾಗಿ ಹೊಸ ವರ್ಷಕ್ಕೋಸ್ಕರನೇ ಇಲ್ಲಿ ವೀರಭದ್ರ ಸ್ವಾಮಿ ಮಂಡಲ ಅಂತ ಬಿಡಿಸಿದ್ದೀವಿ. ಇಲ್ಲಿ ಜನನೂ ಕಾಯ್ತಾ ಇದ್ದಾರೆ ಈಗಾಗಲೇ ಕಟ್ ತೆಗೆಸ್ಕೊಳಕ್ಕೆ. ನಿಮಗಾಗಿ ತೋರಿಸ್ಕೊಟ್ಟು, ನಿಮ್ದು ಏನೇ ಸಮಸ್ಯೆ ಇದ್ರೂ ಬನ್ನಿ ಸರ್, ಬಂದು ಮಾಡಿಸ್ಕೊಂಡೋಗಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ನನಗೆ ನಾವೇ ಪ್ರಶ್ನೆ ಕೂತ್ಕೊಳ್ಳೋದ್ರಿಂದ ಬರೋಂಥ ಜನಗಳು ನೋಡ್ತಾರಂಥದ್ದು, ನನಗೆ ಚೌಡಿ ಪ್ರಯೋಗ ಆಗಿದೆ, ನನಗೆ ಚೌಡಿ ಬಿಟ್ಬಿಟ್ಟಿದ್ದಾರೆ, ನನಗೆ ಗ್ರಹಚೇಷ್ಟೆಗಳು ಮಾಡಿದ್ದಾರೆ, ನನಗೆ ಬೊಂಬೆ ಪ್ರಯೋಗಗಳು ಮಾಡಿ ಮೈ ಹತ್ಸಿರೋದ್ರಿಂದ ನಮ್ಮ ಮನೆ ಕಡೆ ಕಿಟಕಿಗಳು ಜಾಸ್ತಿ ಆಗ್ತಾಯಿದೆ, ಮನೆಯಲ್ಲಿ ಯಾರಿಗೂ ಅನಾರೋಗ್ಯಗಳಿಲ್ಲ, ಎಲ್ರಿಗೂ ಅನಾರೋಗ್ಯ ಕೆಡ್ತಾ ಇದೆ, ಮನೆ ಕಡೆ ದುಡ್ಡು ಕಾಸು ವಿಚಾರವಾಗಿ ಎಲ್ಲನೂ ಕುಂದುತ್ತಾ ಇದೆ, ಅದರಿಂದಾಗಿ ಚೌಡಿ ಪ್ರಯೋಗ ಮಾಡಿ ನನಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು.
ಆದರೆ ಜನ ಅವ್ರು ಅಂದ್ಕೊಂಬರೋಂಥದ್ದು ಚೌಡಿ ಪ್ರಯೋಗ ಆಗಿದೆ ಅಂದ್ಕೊಂಬರ್ತಾರೆ, ಆದರೆ ಅದು ಚೌಡಿ ಪ್ರಯೋಗ ಆಗಿರಲ್ಲ. ಅದರಿಂದಾಗಿ ಜನ ತುಂಬ ಅದು ದಿಗಿಲು ಬೀಳ್ತಾ ಇದ್ದಾರೆ. ಅದರಿಂದಾಗಿ ಚೌಡಿ ಪ್ರಯೋಗ ಅನ್ನೋದು ಅವ್ರ ಮೈಂಡ್ಸೆಟ್ಟಿಂದ ತೆಗೆದಾಕ್ಬಿಟ್ಟು ಬನ್ನಿ. ಏನೇ ಸಮಸ್ಯೆಗಳಿರಲಿ ಅವ್ರು ಅಂದ್ಕೊಂಬರೋದೇ ಒಂದು, ಅವ್ರ ಮೈಯಲ್ಲಿ ಇರೋಂಥದ್ದು ದುಷ್ಟಶಕ್ತಿಗಳದ ಕಾಟನೇ ಒಂದಿರುತ್ತೆ. ಅದು ಏನೇ ಇದ್ರೂ ಇಲ್ಲಿ ಒಂದು ವೀರಭದ್ರ ಸ್ವಾಮಿ ಮಂಡಲ ಹಾಕೋದ್ರಿಂದಾಗಿ ಅದು ನೀವು ಹೇಳಿಲ್ಲ ಅಂದ್ರೂ ಆ ಮೈಯಲ್ಲಿ ಏನಿರುತ್ತೋ ಅದನ್ನು ಎಳ್ಕೊಳ್ಳೋಂಥ ಶಕ್ತಿ ಸ್ವಾಮಿಗಿರುತ್ತೆ. ಅದು ಎಳ್ಕೊಂಡು ನಿಮ್ಗೆ ಏನು ಪರಿಹಾರ ಕೊಡಬೇಕೋ ಆ ಪರಿಹಾರ ಕೊಡೋವಂಥದ್ದಂತೂ ಇಲ್ಲಿ ನಡೀತೈತೆ. ಅದರಿಂದಾಗಿ ನಿಮ್ಮದು ಏನು ಸಮಸ್ಯೆ ಇದ್ದರೂ ನೀವು ಇವಾಗ ಕೈಕಾಲು ಚಳಕಲಿ ಅಂತ ಬರಬೇಡಿ. ಏನು ಸಮಸ್ಯೆನೂ ಇರೋ ಪರವಾಗಿಲ್ಲ, ಬಂದು ಕುಂತ್ಕೊಳ್ಳಿ. ಅದು ಏನು ಕೆಲಸ ಮಾಡಬೇಕು, ನಾವೇನು ಮಾಡಬೇಕು, ನಾವೇನು ಚೆಕ್ ಮಾಡಿರ್ತೀರಿ, ಪ್ರಶ್ನೆಗಳು ಹಾಕಿರ್ತೀರಿ, ನೀವು ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿರ್ತೀರಿ, ಏನೇ ಮಾಡಿದ್ರೂ ನೀವು ಅಲ್ಲಿ ಬಂದು ಕುಂತ್ಕೊಂಡಿದ ತಕ್ಷಣ ನೀವು ಏನು ಹೇಳಿಲ್ಲ ಅಂದ್ರೂ ಆ ಚಕ್ರಕ್ಕೆ, ಆ ಮಂಡಲಕ್ಕೆ ಆ ಪವರ್ ಇರ್ತದೆ. ನಿಮ್ಮ ಮೈಯಲ್ಲಿ ಏನಿರುತ್ತೋ ಅದು ಎಳ್ಕೊಳ್ಳೋಂಥ ಶಕ್ತಿ, ಆಹ್ವಾನ ಮಾಡೋಂಥ ಶಕ್ತಿ ಇರುತ್ತೆ. ಅದು ತೊಗೊಳುತ್ತೆ. ನೀವು ತಲೆನೇ ಕೆಡ್ಸ್ಕೊಂಬೇಡಿ, ಬಂದು ಕಟ್ಟಿಗೊಳಿಸಿ ಸಾಕು. ಯಾವುದೇ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಅಂತ ಇಟ್ಕೊಳ್ಳಿ, ಒಂದು ಸ್ವಲ್ಪ ಸ್ಟಾರ್ಟ್ ಒಬ್ಬೊಬ್ಬರಿಗೆ 1 ವರ್ಷ 2 ವರ್ಷ ಇರುತ್ತೆ, ಕೆಲವರಿಗೆ 12 ವರ್ಷ 15 ವರ್ಷದಿಂದ ಕಾಟ ಇರುತ್ತೆ. ತುಂಬ ಕಡೆ ಸುತ್ತಾಡಿ ಯಾರು ಅಷ್ಟೇ ಒಂದು ಉಚ್ಚಾಟನೆ ಮಾಡೋದೊಂದಾಗಲಿ, ಒಂದು ಆವೇಶಗಳು ಮಾಡೋದಂತಾಗಲಿ, ಒಂದು ಆಹ್ವಾನಗಳು ಮಾಡೋಂಥದ್ದಾಗಲಿ ಯಾರೂ ಕರೆಕ್ಟಾಗಿ ಮಾಡಿರಲ್ಲ. ಮಾಡಿದರೆ ಮೈ ಬಿಟ್ಟಿರುತ್ತೆ. ಮಾಡಿಲ್ಲ ಅಂತಂದರೆ ಅದೇನಾಗುತ್ತೆ, ದುಷ್ಟಶಕ್ತಿ ಅನ್ನೋದು ಮತ್ತೆ ಅದು ರೈಸ್ ಆಗಿ ಸ್ಟಾರ್ಟ್ ಆಗುತ್ತೆ, ಉಚ್ಚಾಟನೆ ಆಗಿ ಸ್ಟಾರ್ಟ್ ಆಗುತ್ತೆ. ಆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಮತ್ತೆ ನೀವು ಎಲ್ಲೇ ಬೇರೆ ಕಡೆ ಹೋದ್ರೂ ಬೇಗ ಪರಿಹಾರ ಅಂಥದ್ದು ಸಿಕ್ಕಲ್ಲ. ಅಂಥವು ಸಿಗದಿದ್ದವ್ರು ಏನು ಮಾಡ್ತಾರೆ ಅಂದರೆ ಕಟ್ಟುಗಳೋಡ್ಸೋಂಥದ್ದು ಒಂದು 3-4 ಸಲ ಯಥೇಚ್ಛವಾಗಿ ಓಡಿಸ್ಬೇಕು. ಕಂಟಿನ್ಯೂ ಆಗಿ ಒಂದು 4 ಕಟ್ಟು ಓಡಿಸೋದ್ರಿಂದಾಗಿ ಅವ್ರ ಸಮಸ್ಯೆ ಅಂತೂ ಕ್ಲಿಯರ್ ಆಗುತ್ತೆ. ಅದು ಕ್ಲಿಯರ್ ಆಗುತ್ತೆ ಅಂತಂದರೆ ನಾವು ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಮಿ ಟೈಮಲ್ಲಿ ಡೈರೆಕ್ಟಾಗಿ ಬಂದು ನಾವು ಕಟ್ಟು ಓಡಿಸ್ಕೊಂಡು ಹೋಗ್ಬಿಡ್ತೀರಿ ಅಂದರೆ ನಿಮಗೆ ಅದು 4 ಕಟ್ಟು ಓಡಿಸೋಂಥದ್ದು 10 ಕಟ್ಟಿಗೆ ಹೋಗುತ್ತೆ. 10 ಕಟ್ಟಿಗೆ ಯಾಕೆ ಗುರುಜಿ ಅಂತ ಹೇಳಿದ್ರೆ, ನಾವಿಲ್ಲಿ ಸಂಕಲ್ಪ ಸ್ಥಿತಿ ಕಲಶ ಅನ್ನೋದು ಮಾಡಿದ್ದೀರಿ. ಆ ಸಂಕಲ್ಪ ಸ್ಥಿತಿ ಕಲಶ ಬಂದು ನೀವು ಏನು ಕಟ್ಟುಗಳು ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಮಿಯಲ್ಲಿ ಓಡಿಸ್ಕೊಬೇಕೋ ಸಂಕಲ್ಪ ಸ್ಥಿತಿ ಕಲಶ ಒಂದು 8 ವಾರ ಬಂದು ಕಟ್ಟೋದ್ರಿಂದಾಗಿ ನಿಮ್ದೇನೇ ಸಮಸ್ಯೆ ಇರಲಿ ತಾಯಿ ತೊಗೊಂಡಿದ್ದು ಮಿಕ್ಕಿದ್ದು ಕಟ್ಟುಗಳು ಹೊಡೆಯೋಂಥದ್ದು. ಕಟ್ಟುಗಳು ಹೊಡೆದ್ರೆ ಅದು ಸಂಪೂರ್ಣ ಕ್ಲಿಯರ್ ಆಗುತ್ತೆ. ಬನ್ನಿ, ಸಂಕಲ್ಪ ಸ್ಥಿತಿ ಕಲಶ ಕಟ್ಟಿ ದರ್ಶನ ಮಾಡಿ ಕಟ್ಟುಗಳು ಓಡಿಸ್ಕೊಳ್ಳಿ. ಕಟ್ಟುಗಳು ಓಡಿಸೋದ್ರೆ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ಇಲ್ಲಿ ಅವರು ಬಂದಂಥ ಭಕ್ತರಾಗ್ಬೋದು, ಏನೇ ಸಮಸ್ಯೆಗಳಿದ್ಕೊಂಡು ಬಂದರೆ ಅವರೊಂದು ಕೇಳ್ತಾರೆ ನಮ್ಮನ್ನು, ಏನಂದರೆ ಗುರುಗಳೇ ನಾವು 4 ಕಟ್ಟು ಹೊಡ್ಸೇಬೇಕಾ, 4 ಕಟ್ಟು ಹೊಡ್ಸೋದ್ರಿಂದನೇ ನಮ್ಮ ಪರಿಹಾರ ಆಗುತ್ತಾ ಅಂತ ಕೇಳ್ತಾರೆ. ನಾವು ಅದನ್ನ ನಾವು 4 ಕಟ್ಟು ನೀವು ಹೊಡ್ಸ್ಬೇಕಂತ ನಾವು ಏನು ಕೇಳ್ತೀರಿ ಅಂದರೆ, ಮನುಷ್ಯನ ಮೈಯಲ್ಲಿ ಇಷ್ಟೇ ಪರ್ಸೆಂಟ್ ಇರ್ತದೆ, ಹಿಂಗೆ ಇರ್ತೈತೆ ಅಂತ ನಾವು ಹೇಳ್ತೀರಿ, ಇಷ್ಟು ಪರ್ಸೆಂಟ್ ಇರ್ತದೆ ಅಂತ. ಆದರೆ ಅವನು ಮಾಡಿರೋಂಥ ಕರ್ಮ ಒಂದು ಒಳ್ಳೆ ದಾನ ಧರ್ಮ ಆಗ್ಬೋದು, ಒಂದು ಪುಣ್ಯ ಕಾರ್ಯಗಳು ಏನೇ ಮಾಡಿರ್ತಾನೋ ಆ ಪುಣ್ಯ ಕಾರ್ಯಗಳಿಂದ ಅದು ಈ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅವನು ಮಾಡಿರೋಂಥ ಪುಣ್ಯ ಕಾರ್ಯಗಳು ಅದು ಅಲ್ಲಿ ಸ್ಟಾಕ್ ಆಗಿರ್ತದೆ. ಆ ಸ್ಟಾಪ್ ಆಗಿದ್ದ ಕಾರಣಕ್ಕಾಗಿ ದೇವಸ್ಥಾನಕ್ಕೆ ಬಂದು ತಾಯಿ ದರ್ಶನ ಮಾಡಿ ಸಂಕಲ್ಪ ಸ್ಥಿತಿ ಕಲಶ ಕಟ್ಟಿ ತಾಯಿ ದರ್ಶನ ಮಾಡೋದ್ರಿಂದಾಗಿ ಅದು ನೆಗೆಟಿವ್ ಎನರ್ಜಿ ಏನು ಇರುತ್ತೋ ಅದು ತಾಯಿ ತೊಗೊತಾಳೆ. ಅವ್ನು ಮಾಡಿರೋಂಥ ದಾನ ಧರ್ಮಗಳು, ಪುಣ್ಯ ಕಾರ್ಯಗಳು, ಒಂದು ಅನ್ನದಾನಗಳು ಏನು ಮಾಡಿರ್ತಾನೋ ಆ ತಾಯಿಗೂ ಅದು ಲೆಕ್ಕ ಇರುತ್ತೆ. ಅದು ಬಂದಾಗ ನೆಗೆಟಿವ್ ಎನರ್ಜಿ ಏನಿರುತ್ತೆ ತಾಯಿ ತೊಗೊತಾಳೆ ಡೈರೆಕ್ಟಾಗಿ. ತೊಗೊಂಡಾಗ ಏನಾಗುತ್ತೆ, ನಾವೇನು ಮಾಡಿರ್ತೀವಿ 4 ಕಟ್ಟು ಹೇಳಿರ್ತೀರಿ, ಆ ತಾಯಿ ಕರುಣೆ ಬಿದ್ದು ಅವನ ಮೇಲೆ ಕರುಣೆ ಇತ್ತು ಅಂತಂದರೆ ಒಂದೇ ಕಟ್ಟು ಓಡಿಸ್ರು ಪ್ರಾಬ್ಲಮ್ ಅವನಿಗೆ ಸಾಲ್ವ್ ಹೋಗೋಗಿರುತ್ತೆ. ಅದರಿಂದಾಗಿ ನಾವು 4 ಕಟ್ಟು ಏನು ಕೊಡಿಸ್ಕೊಬೇಕು ಅಂತಂದರೆ ಅವ್ರು ಏನೇನು ದಾನ ಧರ್ಮಗಳು ಮಾಡಿರ್ತಾರೋ, ಏನು ಕರ್ಮಗಳು ಮಾಡಿರ್ತಾರೋ, ಏನು ಪುಣ್ಯಗಳು ಮಾಡಿರ್ತಾರೋ ನಮ್ಗೆ ಗೊತ್ತಾಗಲ್ಲ. ನಮ್ಮದೇನೋ ನಾವು ಪ್ರಶ್ನೆ ಆಗ್ತೀರಿ, ಇಂಥ ಸಮಸ್ಯೆ ಆಗಿದೆ ಅವ್ನಿಗೆ ಅಂತ ಕೇಳ್ತೀರಿ, ತಾಯಿ ಕಡೆಯಿಂದ ಪ್ರಶ್ನೆ ಕೇಳ್ತೀರಿ, ಹೂವು ಕೇಳ್ತೀರಿ, ಎಲ್ಲ ಕೇಳ್ತೀರಿ. ಕೇಳ್ಬಿಟ್ಟು ಇಂಥ ಸಮಸ್ಯೆ ಇದೆಯಪ್ಪ ನೀನು ಇಷ್ಟೆಲ್ಲ ಕಟ್ಟೋಡಿಸ್ಕೊ ಅಂತೇಳಿರ್ತೀರಿ. ಅವು ಇಲ್ಲಿ ಬಂದು ನಾವು ನೋಡಿರೋಂಥ ಪ್ರಕಾರ ಒಂದು 100ರಲ್ಲಿ ಒಂದು 70% ಜನ
ನಾವು 4 ಕಟ್ಟು ಹೇಳಿದ್ರೆ 1 ಕಟ್ಟು 2 ಕಟ್ಟು 3 ಕಟ್ಗೆಲ್ಲ ಕ್ಲಿಯರ್ ಆಗಿದೆ. 4 ಕಟ್ಟು ರೇರ್ ಹೋಗಿರೋಂಥದ್ದು, 3 ಕಟ್ಟು 2 ಕಟ್ಟು ಕ್ಲಿಯರ್ ಆಗಿದೆ. ಅದು ಕ್ಲಿಯರ್ ಆಗಿದೆ, ರಿಸಲ್ಟ್ಗಳು ಬರ್ತಾ ಇದ್ದಾವೆ, ನೀವು ನೋಡ್ತಾನೆ ಇದ್ದೀರಿ. ಸುಮ್ಮನೆ ಹೇಳೋಂಥದ್ದಲ್ಲ, ಒಂದು ಸಲ ಬನ್ನಿ ನೋಡಿ, ಸಂಕಲ್ಪ ಸ್ಥಿತಿ ಕಳಶ ಕಟ್ಟಿ. ಇಲ್ಲಿ ಸುಮ್ಮನೆ ನಾವು ದುಡ್ಡುಗೋಸ್ಕರ ದೇವಸ್ಥಾನ ಮಾಡ್ತಾರಂಥದ್ದಲ್ಲ. ನಿಮ್ಮ ಸಮಸ್ಯೆಗಳೇನೇ ಇದ್ರೂ ಬಂದು ಸಂಕಲ್ಪ ಸ್ಥಿತಿ ಕಳಶ ಕಟ್ಟಿ ಕಟ್ಬಿಟ್ಟು ಕಟ್ಲೋಡ್ಸ್ಕೊಳ್ಳಿ ಸರ್. ಸಂಕಲ್ಪ ಸ್ಥಿತಿ ಕಳಶ ಕಟ್ಟಬೇಕು, ತಾಯಿ ದರ್ಶನ ಮಾಡಬೇಕು, ಕಟ್ಟೋಡ್ಸ್ಕೊಬೇಕು. ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಿಮೆ ಟೈಮಲ್ಲಿ ಕಟ್ಟೋಡ್ಸ್ಕೊಬೇಕು. ಸಂಕಲ್ಪ ಸ್ಥಿತಿ ಕಳಶ ಕಟ್ಕೊಂಡು ತಾಯಿ ದರ್ಶನ ಮಾಡೋಗಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ, ದುಡ್ಡಿಲ್ಲ ನಮ್ಗೆ ತುಂಬ ಅಭಾವ ಇದೆ, ಇವಾಗೇನೆಲ್ಲ ಕಚ್ಬಿಟ್ಟಿದ್ದೀರಿ, ನಾವು ತುಂಬ ಓಡಾಡ್ಬಿಟ್ಟಿದ್ದೀರಿ, ಎಲ್ಲ ಕಡೆ ದುಡ್ಡು ಕಳ್ಕೊಂಬಿಟ್ಟಿದ್ದೀರಿ, ನಮ್ಮ ಕೈಯಲ್ಲಿ ಏನು ಮಾಡಿದ್ರು ಒಂದು ಕಟ್ಟು ಓಡ್ಸೋಕ್ಕೂ ಕಷ್ಟನೇ ಅನ್ನೋದಾದರೆ ನೀವು ಏನೂ ಮಾಡಬೇಡಿ, ಬನ್ನಿ. ಇಲ್ಲಿ ಪ್ರಸಾದ ಇರುತ್ತೆ, ಆರಾಮಾಗಿ ತಾಯಿ ಪ್ರಸಾದ ತಗೊಳ್ಳಿ, ದರ್ಶನ ಮಾಡಿ ಸಾಕು ತಾಯಿ. ಸಂಕಲ್ಪ ಸ್ಥಿತಿ ಕಳಶ ಸಹನೂ ಕಟ್ಟಬೇಡಿ, ನೀವು ಕಟ್ಟಬೇಡಿ. ನಿಮ್ಮ ಸಮಸ್ಯೆ ಕ್ಲಿಯರ್ ಆಯಿತಾ, ನಿಮ್ಮ ತೊಂದರೆ ಕ್ಲಿಯರ್ ಆಗಿದ್ದರೆ ನಮ್ಗೆ ಅಷ್ಟೇ ಸಾಕು. ನೀವೇನು ಕೊಡೋದು ಏನು ಬೇಡ. ನಿಮ್ಮಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂದರೆ ನೀವು ನಮಗೇನು ಕೊಡಬೇಡ್ರಿ, ಬನ್ನಿರಿ, ತಾಯಿ ದರ್ಶನ ಮಾಡಿರಿ. ತಾಯಿ ದರ್ಶನ ಮಾಡಿ ಕೇಳ್ಕೊಂಡು ಹೋಗ್ತಾರೆ ಸರ್, ನಿಮ್ಮ ಕೆಲಸ ಅಂತೂ ಆಗೋದಂತೂ ಇಲ್ಲಿ ಶತಸಿದ್ಧ ಸರ್. ಅದರಲ್ಲಿ ಅಂದರೆ ತಾಳ್ಮೆ ಬೇಕು, ನಂಬಿಕೆ ಬೇಕು. ತಾಯಿನ ನಂಬಿ ತಾಳ್ಮೆ ಇರಲಿ, ತಾಳ್ಮೆಯಿಂದ ಬಂದು ಕೆಲಸ ಗೆದ್ಕೊಂಡು ಹೋಗಿ ಸರ್. ಇಲ್ಲಿ ಸುಮ್ಮನೆ ಬಂದು ನಾವು ಒಂದು ಸಲ ಹೋಗಿದ್ದೆ, ಒಂದು ಸಲ ಸಂಕಲ್ಪ ಸ್ಥಿತಿ ಕಳಶ ಕಟ್ಟಿದ್ರೆ ಸಾಕು. ನಮ್ಮ ಯೂಟ್ಯೂಬರ್ಗಳು ಹಾಕಿರ್ತಾರೆ, ಒಂದು ಸಲ ಸಂಕಲ್ಪ ಸ್ಥಿತಿ ಕಳಶ ಕಟ್ಬಿಟ್ಟು ನಿಮ್ಮ ಕೆಲಸ ಆಗೋಗುತ್ತೆ ಅಂತ. ಆಗುತ್ತೆ, ಒಂದು ಸಲ ಕಟ್ಟಿದ್ರೂ ಆಗುತ್ತೆ, 10 ಸಲ ಕಟ್ಟಿದ್ರೂ ಆಗುತ್ತೆ. ಅದು ನೀವು ಮಾಡಿರೋಂಥ ಪುಣ್ಯದ ಮೇಲೆ ಇರುತ್ತೆ. ಅದರಿಂದಾಗಿ ಬಂದು ತಾಯಿದ ದರ್ಶನ ಮಾಡ್ಕೊಂಡೋಗಿ ಸರ್. ನಿಮ್ಗೆ ಆಗಿಲ್ಲ ಅಂದರೆ ತಾಯಿದ ದರ್ಶನ ಮಾಡ್ಕೊಂಡೋಗಿ. ಇನ್ನೂ ಕೆಲಸ ಬೇಗ ಆಗಬೇಕಂದ್ರೆ ಕಟ್ಟುಗಳೋಡಿಸಿ ಸಂಕಲ್ಪ ಸ್ಥಿತಿ ಕಳಶ ಕಟ್ಟಿ ನಿಮ್ಮ ಕೆಲಸಗಳಾಗುತ್ತೆ. ಏನೇ ಸಮಸ್ಯೆ ಇರಲಿ ಸರ್, ಜಮೀನು ಹೋಗಿ ವ್ಯವಹಾರ ಆಗಲಿ, ಆರೋಗ್ಯ ಸಮಸ್ಯೆ ಆಗ್ಬೋದು, ಕೆಡಕುಗಳಾಗ್ಬೋದು, ಮನೆ ಕಡೆ ಕೆಡಕುಗಳಾಗಿರ್ಬೋದು, ವಾಸ್ತು ಸಮಸ್ಯೆ ಆಗ್ಬೋದು, ಹೆಂಡತಿ ಗಂಡುಗಳಿಗೆ ಗಲಾಟೆ ಆಗಿರ್ಬೋದು, ಮತ್ತು ಮಕ್ಕಳು ಓದ್ದಿರೋ ಕಾರಣ ಆಗ್ಬೋದು, ಡಲ್ ಆಗ್ಬೋದು, ಏನೇ ಆಗಲಿ ಎಲ್ಲದಕ್ಕೂ ಒಂದೇ ಕಾರಣ ಅಲ್ಲ, ಚೌಡಿ ಪ್ರಯೋಗ ಮಾಡಿಬಿಟ್ಟವ್ರೆ. ಇದೆಲ್ಲನೂ ಈ ಸಮಸ್ಯೆ ಎಲ್ಲ ಅದೊಂದಿಂದನೇ ಬರ್ತದಂತ ಯಾರೂ ಅಂದ್ಕೊಳಕ್ಕೆ ಹೋಗ್ಬೇಡಿ, ಬೇರೆ ಬೇರೆ ಇರುತ್ತೆ. ಅದರಿಂದಾಗಿ ಸೂಕ್ತವಾದಂಥ ಗುರುಗಳ ಹತ್ರ ನಮ್ಮ ಹತ್ರನೇ ಬನ್ನಿರಿ ಅಂತ ನಾವು ಹೇಳಲ್ಲ. ಸೂಕ್ತವಾದಂಥ ಒಳ್ಳೆ ಗುರುಗಳನ್ನ ಹಿಡೀರಿ, ಇಟ್ಟು ನಿಮ್ಮ ಪ್ರಶ್ನೆಯನ್ನು ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಸುಮ್ಮನೆ ಸುತ್ತಾಡಬೇಡಿ, ಸುತ್ತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಭದ್ರಕಾಳಿ ದೇವಸ್ಥಾನದ ಪವಾಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಕಾಳಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.